ಮಂಡ್ಯದ ಸಮಸ್ತ ಗಂಡುಗಳಿಗೆ ನಮಸ್ತಾ. ಮಂಡ್ಯದ ಗಂಡು ಅಂಬರೀಷ್ ಅಣ್ಣನ ಸ್ಮರಿಸ್ತಾ ಅವರಿಗೆ ನಮನವನ್ನು ಸಲ್ಲಿಸೋಕ್ಕೋಸ್ಕರ ಬರ್ತಿದ್ದೀವಿ. ಈ ಕಡೆ ಬಲ್ಗಲ್ ಇಡೋರೆಲ್ಲ ಸ್ವಲ್ಪ ದೇವರಾಗ್ಬಿಟ್ರೆ ಒಂದು 5 ಕಾರ್ಯಕ್ರಮ, ಅದರಿಂದ ಒಂದು 2 ನಿಮಿಷ ದೇವರಾಗ್ಬಿಡ್ರಪ್ಪ. ಇವತ್ತು ಏನೇ ನಾವು ಥ್ಯಾಂಕ್ಸ್ ಹೇಳಬೇಕು, ನಮನ ಹೇಳಬೇಕು, ಧನ್ಯವಾದಗಳು ಹೇಳಬೇಕು, ಹೊಗಳಬೇಕು, ಅವ್ರ ಬಗ್ಗೆ ಹಾಡಬೇಕು ಅಂದರೆ ಅಂಬರೀಷ್ ಅಣ್ಣನ ಪರವಾಗಿ ನಮ್ಮ ಸುಮಾ ಮೇಡಮ್ಗೆ ಮಾತ್ರ ಹಾಡಬೇಕು. ಇವತ್ತು ಎಲ್ಲರೂ ಅವರಿಗೆ ನಿಜವಾದ ನಮಸ್ಕಾರವನ್ನು ಅಂಬರೀಷ್ ಅನ್ನೋರ ಪರವಾಗಿ ನಾವು ಸಲ್ಲಿಸಬೇಕು. ಅವರು ಸುಮಲತಾ ಅವರಲ್ಲ, ಸೌಮ್ಯಲತಾ ಅಂತ ನಾನು ಹೇಳ್ತೀನಿ. ನಿಜವಾಗ್ಲೂ ಅಂಬರೀಷ್ ಅಣ್ಣ ಅಂತ ಗಂಡು ಗಳಿ ಗಂಡೆದೆ ಗಂಡನ ಪ್ರೀತಿಸಿ ಅವರ ಸೌಮ್ಯತೆಯಲ್ಲಿ ಬಂಧಿಸಿ, ಅವತ್ತು ಅಂಬರೀಷನವರು ಇಲ್ಲದೇ ಇದ್ದಿದ್ದ ದಿವಸ ಅವ್ರು ನಾನು ನೋಡಿದೆ. ಮೇಡಮ್ನ ನಾನು ಎಷ್ಟು ಖುಷಿಯಲ್ಲಿ ಎಷ್ಟು ಸಂತೋಷದಲ್ಲಿ ನೋಡಿದ್ದೀನಿ. ಆವತ್ತು ನಾನು ಸತ್ಯವಾಗಲೂ ದೇವರನ್ನಾಗ ಅವ್ರನ್ನ ನೋಡೋಕ್ಕೆ ಆಗಲಿಲ್ಲ ನನಗೆ. ಅಂಥ ದುಃಖದಲ್ಲಿ ಅವರು ಮುಳುಗಿದ್ರು. ನಿಜವಾಗ್ಲೂ ಅಂಬರೀಷ್ ಅಣ್ಣವರೇ ಪುಣ್ಯ ಮಾಡಿದರು ನನ್ನ ಕೇಳಿ. ಸುಮಾ ಮೇಡಮ್ ಅಂತ ಒಂದು ಹೆಂಡ್ತಿನ ಪಡೆಯೋದಕ್ಕೆ ಸತ್ಯವಾಗಲೂ ಜೊತೆಯಲ್ಲಿ ಇದ್ದು ಇಂಥ ಒಂದು ಹೆಣ್ಣಿಗೆ ನಾವು ನಮ್ಮನ್ನು ಸಲ್ಲಿಸ್ಬೇಕು. ಇವತ್ತು ಅಂಬರೀಷ್ ಅಣ್ಣವ್ರು ಇವತ್ತು ನಮ್ಮ ಜೊತೆ ಇಲ್ಲ, ಮತ್ತೆ ಹುಟ್ಟು ಬರ್ತಾರೆ, ಅಭಿಯವರ ಹೊಟ್ಟೆಯಲ್ಲಿ ಹುಟ್ಟು ಬರ್ತಾರೆ ಅಂತ ಜಗ್ಗೇಶ್ ಅಣ್ಣ ಹೇಳಿದರು. ಅಭಿನೇ ಇದ್ದಾರೆ. ಅಭಿಷೇಕ್ ನಾನು ನೋಡಿದ್ರೆ ಸಾಕು, ಅಂಬರೀಷ್ ಅಣ್ಣನ ನೋಡ್ದಂಗೆ ನಮ್ಮ ಕಾಲಕ್ಕೆ ನಮ್ಮ ಜೊತೆನೇ ಇದ್ದಾರೆ, ಇಲ್ಲೇ ಇದ್ದಾರೆ. ಅವರ ಕಣ್ಣು, ಅವನ ನಡೆ, ಅವರ ವಾಕಿಂಗು, ಅವ್ರ ನಗು, ಅವ್ರ ವಾಯ್ಸು ಎಲ್ಲವೂ ಅಂಬರೀಷ್ ಅಣ್ಣನ ಇಲ್ಲೇ ಜೊತೆಲೇ ಇಟ್ಕೊಂಡಿದ್ದೀವಿ. ನಿಮ್ಮ ಜೊತೇಲಿ ಅಭಿ ಯಾವಾಗಲೂ ಇರ್ತಾರೆ. 2 ಲೈನಲ್ಲಿ ಹೇಳ್ತೀನಿ ಅಂಬರೀಷ್ ಅಣ್ಣ ಏನು ಅಂತ ಕರೆಕ್ಟಾಗಿ ಕೇಳಿಸ್ಕೊಳ್ರಿ. ಲೇ ಅಂಬರೀಷ್ ಅಣ್ಣ ಏನು ಅಂತ 2 ಲೈನಲ್ಲಿ ಹೇಳ್ತೀನಿ. ವೇದಾಂತಗಳು ಸಿದ್ಧಾಂತಗಳು ಯಾರೋ ಬರೆದಿಟ್ಟ ಕಟ್ಟುಕತೆ, ಜೀವನದ ರಸ ಸವಿಯೋಕೆ ನಿಮಗೆ ನಾನೇನೆ ದಂತಕತೆ. ಈ ಭೂಮಿಯಲ್ಲಿ ನಾ ಹುಟ್ಟಿದ್ದೆ ಬೇಕು ಅನ್ನೋದ ಪಡೆಯೋಕೆ, ಮಧುಮಂಚದಲ್ಲಿ ಸಿಹಿ ಜೊತೆಗೂಡಿ ಕಹಿಯ ಸತ್ಯಾನ ಹಡೆಯೋಕೆ. ಇವರ ಹುಟ್ಟುಗುಣ ಅದು ಅಹಂಕಾರ, ಈ ಭೂಪನಿಗೆ ಅದೇ ಅಲಂಕಾರ. ಅದ ಹೇಳುವುದು ಅವನ ಅಧಿಕಾರ, ಅದ ಕೇಳುವುದು ನಿಮ್ಮ ಗ್ರಹಚಾರ. ಇಷ್ಟೇ ಅಂಬರೀಷನವರು. ಕರೆಕ್ಟಾ? ಯಾರಿಗೂ ಹೆದರಲಿಲ್ಲ, ಯಾರಿಗೂ ಮನಸ್ಸು ನೋಯಿಸಲಿಲ್ಲ. ಇಂಥ ಮಹಾನ್ ಭಾವ ನಮ್ಮಲ್ಲಿ ಹುಟ್ಟಿ ಇಷ್ಟು ವರ್ಷ ನಮ್ಮ ಜೊತೆಯಲ್ಲಿ ಇದ್ದುದು ನಮ್ಮ ಪುಣ್ಯ, ನಮ್ಮೆಲ್ಲರ ಪುಣ್ಯ. ಅದರಲ್ಲೂ ಮಂಡ್ಯದ ಜನರ ನಿಜವಾದ ಪುಣ್ಯ. ಅಂಬರೀಷನವರು ಮತ್ತೆ ಹುಟ್ಟು ಬರಲಿ ಅಂತ ನಿಮಗೆ ನಮಸ್ಕರಿಸ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮಾ.